ನಮಸ್ಕಾರ ವೀಕ್ಷಕರೇ. ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಮನೆಯಲ್ಲಿ ಇಂದು ಎಲ್ಲರ ಮನಗೆದ್ದಿರುವ ಅಪ್ಪಟ ಹಳ್ಳಿ ಪ್ರತಿಭೆ ಅಂದ್ರೆ ಅದು ನಮ್ಮ ಮಂಡ್ಯದ ಗಿಲ್ಲಿ. ಅವರ ಕಾಮಿಡಿ ಪಂಚ್ಗಳಿಗೆ ಸೋಲದವರೇ ಇಲ್ಲ. ಆದರೆ ಈ ಕಿರುತೆರೆಯ ಮಿನುಗುತಾರೆ ಗಿಲ್ಲಿ ಇಲ್ಲಿಯವರೆಗೆ ಬಂದ ಹಾಡು ಸುಲಭದಾಗಿರಲಿಲ್ಲ. ಇಂದು ಅವರ ಸಂಪೂರ್ಣ ಜೀವನದ ಕಥೆಯನ್ನು ನಾವು ನೋಡೋಣ. ಗಿಲ್ಲಿ ಅಂತಲೇ ಪ್ರಖ್ಯಾತರಾಗಿರುವ ಇವರ ನಿಜವಾದ ಹೆಸರು ನಟರಾಜ. ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ದಡದಪುರ ಎಂಬ ಪುಟ್ಟ ಹಳ್ಳಿಯ ರೈತ ಕುಟುಂಬದ ಹುಡುಗ ಈ ನಟರಾಜ. ತಂದೆ ಕುಳ್ಳಯ್ಯ ಮತ್ತು ತಾಯಿ ಸವಿತಾ ದಂಪತಿಯ 3ನೇ ಮಗನಾದ ಇವರದ್ದು ಅತ್ಯಂತ ಸಾಮಾನ್ಯ ಕುಟುಂಬ. ಹಳ್ಳಿಯ ಶಾಲೆಯಲ್ಲಿ 10ನೇ ತರಗತಿ ಮುಗಿಸಿದ ಇವರು ನಂತರ ITI ವ್ಯಾಸಂಗ ಮಾಡಿದರು. ಆದರೆ ಇವರ ಕಣ್ಣಲ್ಲಿ ಇದ್ದದ್ದು ಮಾತ್ರ ಗಾಂಧಿನಗರದ ದೊಡ್ಡ ಕನಸು. ನಿರ್ದೇಶಕನಾಗಬೇಕು ಅನ್ನೋ ಹಂಬಲ ಹೊತ್ತು ಬೆಂಗಳೂರಿಗೆ ಬಂದ ಇವರಿಗೆ ನಗರ ಜೀವನ ಅಷ್ಟು ಸುಲಭವಾಗಿರಲಿಲ್ಲ. ಕೈಯಲ್ಲಿ ಹಣವಿಲ್ಲದೆ, ಪರಿಚಯಸ್ಥರಿಲ್ಲದೆ ಕಷ್ಟಪಟ್ಟರು. ಆದರೂ ಛಲಬಿಡದೆ ಕೆಲವು ಸಿನಿಮಾಗಳಲ್ಲಿ ಸಹಾಯಕ ನಿರ್ದೇಶಕರಾಗಿ ಹಾಗೂ ಕಲಾ ವಿಭಾಗದಲ್ಲಿ ಕೆಲಸ ಮಾಡಿದರು. ವಿಧಿ ಇವರನ್ನು ನಿರ್ದೇಶಕನಿಗಿಂತ ಹೆಚ್ಚಾಗಿ ಒಬ್ಬ ಅದ್ಭುತ ಹಾಸ್ಯ ಕಲಾವಿದನನ್ನಾಗಿ ಮಾಡಲು ಬಯಸಿತ್ತು. ತನ್ನ ಸ್ನೇಹಿತರ ಜೊತೆ ಸೇರಿ ಮಾಡಿದ ನಲ್ಲಿ ಮೂಳೆ ಎಂಬ ಕಾಮಿಡಿ ಸ್ಕಿಟ್ ಸೋಷಿಯಲ್ ಮೀಡಿಯಾದಲ್ಲಿ ಮಿಂಚಿನಂತೆ ಹರಡಿತು. ರಾತ್ರೋರಾತ್ರಿ ಈ ಹಳ್ಳಿ ಹುಡುಗ ಕರ್ನಾಟಕದ ಮನೆ ಮಾತಾದರು. ಅಲ್ಲಿಂದ ಶುರುವಾಗಿದ್ದೇ ಗಿಲ್ಲಿ ಅವರ ಅಸಲಿ ಜರ್ನಿ. ಕಾಮಿಡಿ ಕಿಲಾಡಿಗಳು ಸೀಸನ್ 4ರಲ್ಲಿ ಭಾಗವಹಿಸಿ ರನ್ನರ್ ಅಪ್ ಆದ ಇವರು ನಂತರ ಡ್ಯಾನ್ಸ್ ಕರ್ನಾಟಕ, ಡ್ಯಾನ್ಸ್ ಭರ್ಜರಿ ಬ್ಯಾಚುಲರ್ಸ್ ಮತ್ತು ಕ್ವಾಟ್ಲಿ ಕಿಚನ್ ಶೋಗಳ ಮೂಲಕ ಜನರ ಮನಸ್ಸಿನಲ್ಲಿ ಗಟ್ಟಿಯಾಗಿ ನೆಲೆಯೂರಿದರು. ಯಾವುದೇ ಫೇಕ್ ಬಿಲ್ಡಪ್ ಇಲ್ಲದೆ ಅಪ್ಪಟ ಮಂಡ್ಯ ಶೈಲಿಯ ಮಾತು ಹಾಗೂ ಸ್ಪಾಟ್ ಕಾಮಿಡಿಯೇ ಇವರ ದೊಡ್ಡ ಶಕ್ತಿ. ಇಂದು ಬಿಗ್ ಬಾಸ್ ಮನೆಯಲ್ಲೂ ಅದೇ ಹಳ್ಳಿ ಸೊಗಡಿನ ಮೂಲಕ ಬೆಸ್ಟ್ ಎಂಟರ್ಟೈನ್ಮೆಂಟ್. ಹಳ್ಳಿ ಖುಷಿ ಜೀವನದಿಂದ ಬಿಗ್ ಬಾಸ್ ನಿಜಕ್ಕೂ ಕೀರ್ತಿ ನೀಡುತ್ತದೆ. ಅವರ ಈ ಯಶಸ್ಸಿನ ಪಯಣ ಹೀಗೆಯೇ ಮುಂದುವರಿಯಲಿ ಎಂದು ಹಾರೈಸಿದರು. ದೊಡ್ಡ ಸಿಂಕೆಯೋರ್ಗೆ ಹೋಗಿಷ್ಟ ಆಗೋದ್ವಿ, ಚಿಕ್ಕಾಡೆ ಅಕ್ಕಪಕ್ಕ ಫೇಮಸ್ ಆಗೋದ್ವಿ. ಗಂಗನ ಮರಡಿ, KR ಪೇಟೆ, ಸಿದ್ಧಲಿಂಗಪುರ, ಹರಿಹರಪುರ, ಕ್ಯಾತಳ್ಳಿಲು ನಮ್ದೇ ಖದರ್.